ಹಾಯ್, ನಮಸ್ತೆ. ವಾಯ್ ಮಕಾಶಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುತ್ತಿರುವಂಥ ವೀಕ್ಷಕರಿಗೆ ನಮಸ್ತೆ. ಇವತ್ತು ನಿಮಗೋಸ್ಕರ ಒಂದು ತುಂಬ ಕುತೂಹಲಕಾರಿಯಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ಬಂದೀನಿ. ನೋಡಿ, ಭಾರತ ದೇಶದಲ್ಲಿ ಎಂತೆಂಥೋ ರಾಜಕಾರಣಿಗಳನ್ನು ನೋಡಿದ್ದೀವಿ, ಶ್ರೇಷ್ಠ ವ್ಯಕ್ತಿಗಳನ್ನು ನೋಡಿದ್ದೀವಿ. ದೇಶವನ್ನು ಲೂಟಿ ಮಾಡಿ ದೇಶವನ್ನು ಹಾಳು ಮಾಡಿದಂತಹ ರಾಜಕಾರಣಿಗಳನ್ನು ನೋಡಿದ್ದೀವಿ. ಇವತ್ತು ಒಬ್ಬ ಜಗತ್ತಿನಲ್ಲಿ ವಿಶೇಷವಾದಂಥ ವ್ಯಕ್ತಿ, ಭಾರತದ ರಾಜಕಾರಣದಲ್ಲಿ ಭಿನ್ನವಾಗಿ ಕಾಣಿಸಿಕೊಳ್ಳುವಂಥ ವ್ಯಕ್ತಿ ಬಗ್ಗೆ ಮಾತನಾಡಲಿದ್ದೇನೆ. ಅವರೇ AAP ಪಕ್ಷದ MP ಆಗಿರುವಂತಹ ರಾಘವ್ ಚಡ್ಡಾ. ರಾಘವ್ ಚಡ್ಡಾ ಅವರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ನಿಮಗೆ ಅವರ ಪರಿಚಯ ಮಾಡಿಕೊಡ್ಲಿಕ್ಕೆ ಬಯಸ್ತೀನಿ. ಅವರು ಎಂಥ ವ್ಯಕ್ತಿ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ, ರಾಘವ್ ಚಡ್ಡಾ ಅವರ ಒಂದು ವಿಚಾರ ಏನು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಮುಂದಾಗ್ತೀನಿ. ರಾಘವ್ ಚಡ್ಡಾ ಅವರು ದೇಶದ ಸಂಸತ್ ಸದಸ್ಯರಾಗಿದ್ದಾರೆ, ರಾಜ್ಯಸಭೆ ಅಧಿಕಾರದಲ್ಲಿ ಇರುವವರಾಗಿದ್ದಾರೆ. ಪಂಜಾಬ್ ಕ್ಷೇತ್ರದಿಂದ MP ಆಗಿದ್ದವರು, ದೆಹಲಿ ಜಲಮಂಡಳಿಯ ಉಪಾಧ್ಯಕ್ಷರಾಗಿದ್ದರು. ಇವರು ಆಮ್ ಆದ್ಮಿ ಪಕ್ಷದಿಂದ ಪ್ರಾರಂಭದಿಂದಲೂ ಚಡ್ಡಾ ಅವರು ದೆಹಲಿಯ ಲೋಕ್ಪಾಲ್ ಮಸೂದೆಯನ್ನು ರಚಿಸುವಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಪ್ರೋತ್ಸಾಹಿಸಿದರು. ಮತ್ತು ಅವರ ಮೊದಲ ರಾಜಕೀಯ ಕಾರ್ಯವಾಗಿತ್ತು. ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದಕ್ಕೆ ಗ್ರಾಹಕರಿಂದ 8,936 ಕೋಟಿ ದಂಡ ವಸೂಲಿ ಮಾಡಿವೆ. ಶ್ರೀಮಂತರ ಸಾಲ ಮನ್ನಾ ಮಾಡುತ್ತಿವೆ, ಆದರೆ ಬಡವರಿಗೆ SMS ಶುಲ್ಕ, ATM ಶುಲ್ಕ, ಮಿನಿಮಮ್ ಬ್ಯಾಲೆನ್ಸ್ ದಂಡ ಎಂದು ಜನರ ದುಡ್ಡನ್ನು ಸೈಲೆಂಟಾಗಿ ಲೂಟಿ ಮಾಡುತ್ತಿವೆ ಎಂದು ರಾಘವ್ ಚಡ್ಡಾ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಹತ್ರ ಉತ್ತರ ಇಲ್ಲ. ಒಂದು ಮಗು ಅದೇ ಶಾಲೆಯಿಂದ ಬಂದಿರುತ್ತೆ, ಪ್ರತಿ ವರ್ಷ ಮರುಪ್ರವೇಶ ಏಕೆ ಅಂತ ಅದೇ ಶಾಲೆಯಲ್ಲಿ ಓದ್ತಾ ಇರುತ್ತೆ. ರಾಘವ್ ಚಡ್ಡಾ ಈ ಬೇಡಿಕೆಯನ್ನು ಮತ್ತೆ ಹೆಚ್ಚಿದ್ದಾರೆ. ಈ ವಿಷಯವನ್ನು ರಾಘವ್ ಚಡ್ಡಾ ಅವರು ಸಂಸತ್ತಿನಲ್ಲಿ ಎತ್ತಿಡಿದಿದ್ದಾರೆ. ಒಂದೇ ಶಾಲೆಯಲ್ಲಿ ಓದ್ತಿರೋ ಮಗುವಿಗೆ ಪ್ರತಿ ವರ್ಷ ಪ್ರವೇಶ ಕೊಡ್ತಾರೆ, ಪ್ರತಿ ವರ್ಷ ಪ್ರವೇಶ ಶುಲ್ಕವನ್ನು ಕೊಡ್ತಾರೆ, ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗಿಂದ ಬೆವರು ಸುರಿಸಿ ದುಡಿಯುವ ಸಾಮಾನ್ಯ ಜನರೇ ಇಂದು ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ನೀಡ್ತಾ ಇದ್ದಾರೆ. ಹಣದುಬ್ಬರ 6.8% ತಲುಪಿದರೂ ಸಾಮಾನ್ಯ ಜನರಿಗೆ ಯಾವುದೇ ತೆರಿಗೆ ವಿನಾಯಿತಿ ಅಥವಾ ರಿಲೀಫ್ ಸಿಗುತ್ತಿಲ್ಲ. ದಿನಸಿ, ಶಿಕ್ಷಣ, ಆರೋಗ್ಯ ಹೀಗೆ ಎಲ್ಲ ಬೆಲೆಗಳು ಏರುತ್ತಿವೆ, ತೆರಿಗೆಯ ಹೊರೆ ಮಾತ್ರ ಕಡಿಮೆ ಆಗುತ್ತಿಲ್ಲ. ಈ ಪ್ರಶ್ನೆ ರಾಘವ್ ಚಡ್ಡಾ ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇದೆ. 550 MPಗಳಲ್ಲಿ ಬಡವರ ಮೇಲೆ ಹಾಗೂ ಮಧ್ಯಮ ವರ್ಗದ ಜನರ ಟ್ಯಾಕ್ಸ್ ಕರಾಳ ಸತ್ಯವನ್ನು ಬಯಲು ಮಾಡಿದ ಏಕೈಕ MP ಅಂತಂದರೆ ಅವರು ನಮ್ಮ ರಾಘವ್ ಚಡ್ಡಾ ಅವರು. ಹುಟ್ಟಿದ ಮಕ್ಕಳಿಗೆ ನೀಡುವ ಲಸಿಕೆಯಲ್ಲಿಯೂ GST, ಆಸ್ಪತ್ರೆ ಕೊಠಡಿಗಳು ಮತ್ತು ಶಿಶುಗಳ ವಸ್ತುಗಳಿಗೂ ತೆರಿಗೆ ವಿಧಿಸಲಾಗುತ್ತಿದೆ. ಜನನದ ನಂತರ ಮಕ್ಕಳಿಗೆ ಕೊಡುವ ಸಿಹಿ ತಿಂಡಿಗಳಿಗೆ GST ಅನ್ವಯಿಸುತ್ತದೆ ಎಂದು ಜನರ ಪರ ಧ್ವನಿ ಎತ್ತಿರ್ತಕ್ಕಂಥ ರಾಘವ್ ಚಡ್ಡಾ ಅವರು. ಇದಕ್ಕೂ ಕೂಡ ಸರ್ಕಾರ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಹುತಾತ್ಮ ಸೈನಿಕರ ಪತ್ನಿಯನ್ನು ವಿಧವೆ ಎಂದು ಕರೆಯಬೇಡಿ, ದೇಶಕ್ಕಾಗಿ ಸೇವೆ ಸಲ್ಲಿಸಿ ಹುತಾತ್ಮರಾಗುವ ಅವರಿಗೆ ಗೌರವಪೂರ್ವಕವಾಗಿ ವೀರ್ ವಧು ಎಂದು ಕರೆಯಬೇಕೆಂದು MP ರಾಘವ್ ಚಡ್ಡಾ ಅವರು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ 115 ದಿನಗಳ ಅಮಾನತು ಮಾಡಲಾಗಿತ್ತು. ಆಪ್ ಸಂಸದ ರಾಘವ್ ಚಡ್ಡಾ ಅವರನ್ನು ಒಂದು ಬಾರಿ ರಾಜ್ಯಸಭೆಯಿಂದ 115 ದಿನಗಳ ಕಾಲ ಅಮಾನತುಗೊಳಿಸಲಾಗಿತ್ತು. ಆದರೂ ಅವರು ಭಾರತದ ಮಧ್ಯಮ ವರ್ಗ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿರುವುದು ನಿಲ್ಲಿಸಿಲ್ಲ. ಇಂತಹ ನಾಯಕತ್ವ ಭವಿಷ್ಯದ ರಾಜಕೀಯವನ್ನು ನಿರೂಪಿಸುತ್ತದೆ ಎಂದು ಹಲವಾರು ಜನರ ಅಭಿಪ್ರಾಯ ಆಗಿದೆ. ಜೊತೆಗೆ ರಸ್ತೆಯಲ್ಲಿ CC ಕ್ಯಾಮೆರಾಗಳು, ಹೆಲ್ಮೆಟ್, ಸೀಟ್ ಬೆಲ್ಟ್ ಹಾಕಿಲ್ಲ ಅಂತೇಳಿ ಸರ್ಕಾರಕ್ಕೆ ಕಾಣುತ್ತೆ. ಕೇಂದ್ರದ ಸದನದಲ್ಲಿ ಮೋದಿ ಮುಂದೆಯೇ ರೊಚ್ಚಿಗೆದ್ದ ರಾಘವ್ ಚಡ್ಡಾ ಭಾರತದಲ್ಲಿ ಸರಿಯಾದ ರಸ್ತೆಗಳಿಲ್ಲ, ರಸ್ತೆ ಗುಂಡಿಗಳು ಸರ್ಕಾರಕ್ಕೆ ಯಾಕೆ ಕಾಣುತ್ತಿಲ್ಲ ಎಂದು ಸದನದಲ್ಲಿ ಪ್ರಶ್ನಿಸಿದ್ದಾರೆ. ಎಂಥ ನಾಯಕ ರಾಘವ್ ಚಡ್ಡಾ ಅವರು.
ಭಾರತ ದೇಶದ ಮಧ್ಯಮ ವರ್ಗ ಮತ್ತು ಬಡವರ ಕುರಿತು ಕಾಳಜಿ ಇಟ್ಕೊಂಡು ನಿಜವಾದ ದೇಶದ ಅಭಿವೃದ್ಧಿ, ನಿಜವಾದಂಥ ಯೋಜನೆಗಳ ಜನರಿಗೆ ತಲುಪಿಸಬೇಕು. ಸ್ಪಷ್ಟವಾದಂಥ ರಾಜಕೀಯ ಮಾಡಬೇಕು ಮತ್ತು ಯೋಜನೆಗಳಲ್ಲಿ ಟ್ರಾನ್ಸ್ಪರೆಂಟ್ ಇರಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಹೊಂದಿದ್ದಾರೆ. ರಾಘವ್ ಚಡ್ಡ ಅವರು ಭವಿಷ್ಯದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನರ ಪರ ಪ್ರತಿದಿನಲೂ ಕೂಡ ಧ್ವನಿ ಎತ್ತುತ್ತಾ ಇರ್ತಾರೆ. ಆದರೆ ಇಂತಹ ರಾಘವ್ ಚಡ್ಡ ಅವರ ಮೇಲೆ ಒಳ್ಳೆ ರಸ್ತೆ ಕೊಡೋಕ್ಕೆ ಆಗಿಲ್ಲ ಅಂತಂದರೆ ಟೋಲ್ ತಗೋಬೇಡಿ ಅನ್ನೋದು ಅವರ ವಾದ. ಇದು ಪ್ರತಿಯೊಬ್ಬ ವಾಹನ ಸವಾರರ ಪ್ರಶ್ನೆ ಆಗಿದೆ. ರಾಘವ್ ಚಡ್ಡ ಅವರು ಈ ರೀತಿ ಪ್ರಶ್ನೆ ಮಾಡ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಮಾಡಿದ್ರ ಸಂದರ್ಭದಲ್ಲಿ, ವಾಹನಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಕಂಪನಿಗಳಿಗೆ ಏನು ರೋಡ್ ಟ್ಯಾಕ್ಸ್ ಇರುತ್ತೆ ಅದನ್ನು ಕಟ್ಟಿರ್ತಾರೆ. ಆದರೂ ಕೂಡ ರಸ್ತೆಯಲ್ಲಿ ಏನು ಟೋಲ್ ಗೇಟ್ ಮಾಡಿ ವಾಹನಗಳಿಂದ ರಸ್ತೆ ಟ್ಯಾಕ್ಸ್ ಮತ್ತು ಟೋಲ್ ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೆ. ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂತಹ ಹಾಗೂ ರಾಘವ್ ಚಡ್ಡವರು ಇನ್ನೊಂದು ತುಂಬ ಮುಖ್ಯವಾದಂತಹ ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ರು. ಏನಂತೇಳಿದರೆ, ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಒಳ್ಳೆಯ ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ಅವರನ್ನು ವಾಪಸ್ ಕರೆಸಿಕೊಳ್ಳುವಂತಹ ಅಧಿಕಾರ, ರೈಟ್ ಟು ರೀಕಾಲ್ ಅನ್ನುವಂಥ ಅಧಿಕಾರ ಜನರಿಗೆ ಸರ್ಕಾರಗಳು ಕೊಡಬೇಕಂತಕ್ಕಂಥದ್ದನ್ನು ರಾಘವ್ ಚಡ್ಡ ಅವರು ಹೇಳಿದ್ದಾರೆ. ಅಂದರೆ ಯಾವುದೇ MLAಗಳು MP ಗಳು ಇರ್ಬೋದು, ಜನರಿಂದ ಆಯ್ಕೆಯಾಗಿ ಹೋದ್ಮೇಲೆ 5 ವರ್ಷಕ್ಕೆ ಆಯ್ಕೆಯಾಗಿರ್ತಾರೆ. 1 ವರ್ಷದಲ್ಲಿ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದರೆ, ಜನರ ಪರ ಕೆಲಸ ಮಾಡಿಲ್ಲ, ಯೋಜನೆಗಳನ್ನು ಸರಿಯಾಗಿ ಜನರಿಗೆ ಮುಟ್ಟಿಸ್ತಾ ಇಲ್ಲ ಅಂತಂದರೆ ಅಂತಹ MLA ಮತ್ತು MP ಗಳನ್ನು ಮಧ್ಯದಲ್ಲಿ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸ, ಈ ಒಂದು ಅಧಿಕಾರವನ್ನು, ರೈಟ್ ಟು ರೀಕಾಲ್ ಅಧಿಕಾರವನ್ನು ಜನರಿಗೆ ಕೊಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನು ಈ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಇಂತಹ ನಾಯಕ ರಾಘವ್ ಚಡ್ಡ ಅವರು ಮುಂದೆ ಈ ದೇಶದ ಪ್ರಧಾನಿ ಆಗಬೇಕು. ರಾಜಕಾರಣದಲ್ಲಿ ಇರುವಂಥ ಇವರಿಗೆ ಆಸಕ್ತಿ, ಜನರ ಮತ್ತು ಮಧ್ಯಮ ವರ್ಗದ ಜನರು ಮತ್ತು ಬಡವರ ಜನರ ಮೇಲೆ ಇರ್ತಕ್ಕಂಥ ಇವ್ರಿಗೆ ಕಾಳಜಿ, ದೇಶದ ಮೇಲೆ ಇರ್ತಕ್ಕಂಥ ಪ್ರೀತಿ, ಸರಿಯಾದ ರಾಜಕೀಯ ನ್ಯಾಲೆಡ್ಜು ಮತ್ತು ಹಣದ ಬಗ್ಗೆ ನ್ಯಾಲೆಡ್ಜು, ವ್ಯಾಪಾರದ ಬಗ್ಗೆ ನ್ಯಾಲೆಡ್ಜು, ಈ ರೀತಿ ರಾಜಕೀಯದಲ್ಲಿ ಇವ್ರಿಗಿರ್ತಕ್ಕಂಥ ಒಂದು ವಿಷನ್, ಇಂಥ ರಾಜಕಾರಣಿ ಈ ದೇಶಕ್ಕೆ ಬೇಕಾಗಿದೆ. ಇಂಥ ವ್ಯಕ್ತಿಯನ್ನು ನೀವು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ಇವತ್ತು ನಿಮಗೆ ಇಷ್ಟ ಆದರೆ ವಾಯ್ ಮಕಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಅನ್ನುತ್ತಾ ಮುಂದಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ತರ್ತೀನಿ ಅಂತ ಹೇಳ್ತಾ ನಮಸ್ಕಾರ.